ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯ ನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವಾಗ ಸಮ್ಮರ್ ಸೀಸನ್ ನಡೀತಾ ಇದೆ. ಮಕ್ಕಳು ಕೂಡ ಮನೇಲಿರ್ತಾರೆ. ಅವ್ರಿಗೆ ಮ್ಯಾಂಗೋ ಐಸ್ ಕ್ರೀಮ್ನ ಮನೇಲೇ ಮಾಡಿಕೊಡೋಣ. ಯಾವ ಥರ ಮಾಡೋದು ಅಂತ ನೋಡಿ. ನಾನಿಲ್ಲಿ ಮೀಡಿಯಮ್ ಸೈಜು 3 ಮಾವಿನ ಹಣ್ಣನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಸಕ್ಕರೆ ಕೂಡ ತಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲು, ನಂದಿನಿ ಹಾಲನ್ನ ತಗೊಂಡಿದ್ದೀನಿ. ನೀವು ಯಾವ ಹಾಲು ಬೇಕಾದರೂ ತೊಗೋಬೋದು. 2 ಟೇಬಲ್ ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇದೊಂದು ಟೇಬಲ್ ಸ್ಪೂನ್ನ ಹಾಕಿ ನಾನು 1/4 ಕಪ್ಪಷ್ಟು ನೀರಲ್ಲಿ ನಾನು ಇದನ್ನು ಕಲಸಿ ಇಟ್ಕೊತೀನಿ. ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ನಾವು ಕಲಸಿ ಇಟ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವೀಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ದಪ್ಪ ತಳದ ಪಾತ್ರೆ ಇಟ್ಕೊಳ್ಳಿ, ಅದನ್ನು ತೊಳೆದ್ಬಿಟ್ಟು ಇಟ್ಕೊಳ್ಳಿ. ಹಾಗೆ ಇಟ್ಕೊಂಡ್ರೆ ಹಾಲು ಕುದಿತಾ ಕೆಳಗಡೆ ತಳ ಅಂಟುಬಿಡುತ್ತೆ. ಅದಕ್ಕೋಸ್ಕರ ಅರ್ಧ ಲೀಟ್ರ್ ಹಾಲನ್ನ ಇವಾಗ ಹಾಕ್ಕೊಂಡೆ ನಾನು. ನೋಡಿ, ಚೆನ್ನಾಗಿ ಕುದಿಬೇಕಿದು. ನೋಡಿ, ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕೆನೆ ಬರ್ದಂಗೆ ಆವಾಗವಾಗ ನಾವು ಕೈ ಆಡಿಸ್ತಾನೆ ಇರಬೇಕು. ಇವಾಗ ಸಕ್ಕರೆ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ನಾನು. ಮತ್ತೆ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಮ್ಮರ್ ಸೀಸನ್ ಅಲ್ವಾ, ತುಂಬ ಬಿಸಿಲಿದೆ. ಆದಷ್ಟು ಮನೆಯಲ್ಲೇ ನಾವು ಐಸ್ ಕ್ರೀಮು, ಜ್ಯೂಸು ಇವೆಲ್ಲ ಮನೆಯಲ್ಲೇ ಆದಷ್ಟು ಮಾಡಿಕೊಂಡು ಕುಡಿಯೋಣ. ಹೊರಗಡೆಯಿಂದ ತರೋದು ಬೇಡ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ಕುಡಿತಾರೆ, ತಿಂತಾರೆ. ಐಸ್ ಕ್ರೀಮ್ ಅಂದರೆ ಯಾವ ಮಕ್ಕಳಿಗೆ ಇಷ್ಟ ಇಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಮೈದಾ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ನಲ್ಲ, ಇವಾಗ ಹಾಲಿಗೆ ಹಾಕ್ಕೊಂಡು ಮತ್ತೆ ಹಾಲನ್ನು ಮತ್ತೆ ಒಂದು 2 ನಿಮಿಷ ನಾನು ಕುದಿಸ್ಕೊತೀನಿ. ನೋಡಿ, ಗಂಟಿಲ್ದಂಗೆ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹಾಲು ಸ್ವಲ್ಪ ಕಡಿಮೆ ಆಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಹಾಲು. ನೋಡಿ, ಸ್ವಲ್ಪ ತಿಕ್ನೆಸ್ಸು ಗಟ್ಟಿ ಆಗ್ತಾ ಇದೆ. ಇದು ಒಲೆ ಆಫ್ ಮಾಡ್ಕೊಂಡು ನಾವು ಆರಲು ಬಿಡೋಣ ಇದನ್ನು. ನೋಡಿ, ಇವಾಗ ಒಲೆನ ಆಫ್ ಮಾಡ್ಕೊತೀನಿ. ನೋಡಿ, ಇದನ್ನು ಆರಲು ಒಂದು 5-10 ನಿಮಿಷ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಪಾತ್ರೆ ಬಿಸಿ ಇತ್ತಲ್ವ, ಇವಾಗ ಆರಿದೆ. ನೋಡಿ, ಹಾಲು ಕೂಡ ತಣ್ಣಗಾಗಿದೆ. ನೋಡಿ, ಇಷ್ಟ ಗಟ್ಟಿಯಾಗಿದ್ದರೆ ಸಾಕು. ಇದನ್ನು ಆರೋಗಿದೆ. ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಹಾಲನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ನೋಡಿ, ಈ ಥರ ಕ್ರೀಮಿಯಾಗಿ ಗಟ್ಟಿಯಾಗಾದರೆ ಇದನ್ನು ನಾವು ಆರಲು ಬಿಡಬೇಕು. ಇವಾಗ ಮ್ಯಾಂಗೋನ ಕಟ್ ಮಾಡಿದ್ದೀನಲ್ಲ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ, ಮ್ಯಾಂಗೋ ಸ್ವಲ್ಪ ಸ್ವೀಟೇ ಇರುತ್ತೆ. ನೀವು ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಏಲಕ್ಕಿನ 1-2 ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲವನ್ನು ಈಗ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರೋಣ. ನೋಡಿ, ಕಲರ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ನಾವು ಕಲರ್ ಏನೂ ಹಾಕಿಲ್ಲ, ನ್ಯಾಚುರಲ್ ಕಲರ್. ನೋಡಿ, ಸೂಪರ್ ಅಲ್ವಾ? ಇಷ್ಟು ಚೆನ್ನಾಗಿ ನೈಸಾಗಿ ನಾವು ರುಬ್ಕೊಂಬರಬೇಕು. ಹಾಗೆ ಒಂದು ಏರ್ ಟೈಟ್ ಬಾಕ್ಸ್ಗೆ ನಾವು ಇದನ್ನು ಹಾಕಿ ಇಟ್ಕೋಬೇಕು. ನೋಡಿ, ಈ ಥರ ಡಬ್ಬಿಲಿ ಹಾಕಿ ಇಟ್ಕೋಬೇಕು. ನೋಡಿ, ಸೂಪರ್ ಅಲ್ವಾ? ನೋಡೋಕ್ಕೆ ಎಷ್ಟು ಚಂದ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಯಾವ ಥರ ತಿಂತೀರೋ ಅದೇ ಟೇಸ್ಟೇ ಬರುತ್ತೆ ನಿಮಗೂ ಮನೇಲಿ ಮಾಡಿದ್ರೆ. ನೋಡಿ, ಟೈಟಾಗಿ ಮುಚ್ಚಳನ ಹಾಕಬೇಕು. ಇದನ್ನು ನಾವು ಫ್ರಿಜ್ಜಲ್ಲಿ ಒಂದು 3 ಗಂಟೆನ ಗಟ್ಟಿಯಾಗಲು ಬಿಡಬೇಕು. ಇವಾಗ 3 ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೋಡಿ, ಇದನ್ನು ನಾವು ಇನ್ನೊಂದು ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಇನ್ನೊಂದು ಸತಿ ನಾವು ಆಫು ಆನು ಮಾಡಿ ಫೈನ್ ಪೇಸ್ಟು ರೆಡಿ ಮಾಡ್ಕೊಂಬರಬೇಕು. ಮಿಕ್ಸಿ ಜಾರಲ್ಲಿ ಒಂದು 10 ಸೆಕೆಂಡು ನಾವು ಮತ್ತೆ ನೈಸಾಗಿ ಪೇಸ್ಟ್ ಥರ ಕ್ರೀಮಿಯಾಗಿ ರುಬ್ಕೊಂಬರೋಣ. ನೋಡಿ, ಈ ಥರ ಮಾಡೋದ್ರಿಂದ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು ಅಂತ. ನೋಡಿ, ಮತ್ತೆ ನಾನು ಕ್ರೀಮಿಯಾಗಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಇದನ್ನು ಮತ್ತೆ ಅದೇ ಡಬ್ಬದಲ್ಲಿ ಹಾಕಿ ಇಡೋಣ. ನೋಡಿ, ನೈಸಾಗಿದೆ ಅಲ್ವಾ ಫ್ರೆಂಡ್? ನೋಡಿ, ಇವಾಗ ಮತ್ತೆ ಅದೇ ಡಬ್ಬದಲ್ಲಿ ನಾವು ಹಾಕಿ ಟೈಟಾಗಿ ಮುಚ್ಚಳ ಮುಚ್ಚಿ ಫ್ರೀಜರಲ್ಲಿ ನಾವು ಒಂದು 8 ಗಂಟೆ ಸೆಟ್ ಆಗೋಕ್ಕೂ ಬಿಡಬೇಕು. ನಿಮಗೆ ಟೈಮ್ ಇದ್ದರೆ ರಾತ್ರಿ ಇಡೀ ಸೆಟ್ ಆಗೋಕ್ಕೆ ಬಿಡಿ, ಇನ್ನೂ ಒಳ್ಳೆಯದು. ಟೈಮ್ ಇಲ್ಲ ಅಂದರೆ ಒಂದು 8 ಅವರು ಸೆಟ್ ಆದರೆ ಸಾಕು. ನೋಡಿ, ಇದನ್ನು ಮುಚ್ಚಳ ಟೈಟಾಗಿ ಮುಚ್ಚಿ ನಾನು ಫ್ರೀಜರಲ್ಲಿ ಇಡ್ತೀನಿ. ನೋಡಿ, ಇವಾಗ 8 ಅವರ್ ಆಗಿದೆ. ಇದು 8 ಅವರ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ನಿಮಗೆ ವಿಡಿಯೋದಲ್ಲಿ ಬೇಗ ತೋರಿಸ್ತಾ ಇರ್ಬೋದು, ಆದರೆ ನಾವು
8 ಅವರ್ ಇಟ್ಟಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಮನೆಯಲ್ಲಿ ಈ ಥರ ಸಾಂಬಾರು ಸ್ಪೂನ್ ಇರುತ್ತಲ್ವ, ಇದರಿಂದ ನಾವು ಐಸ್ ಕ್ರೀಮ್ನ ಸರ್ವ್ ಮಾಡ್ಕೊಳ್ಳೋಣ ತಟ್ಟೆಗೆ. ನೋಡಿ ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಆರಾಮಾಗಿ ನಾವು ಐಸ್ ಕ್ರೀಮ್ನ ಸರ್ವ್ ಮಾಡ್ಕೋಬೋದು. ನೋಡಿ ಸೂಪರ್ ಅಲ್ವಾ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ಫ್ರೆಂಡ್ಸ್. ನೋಡಿ ನಾವು ಆದಷ್ಟು ಮನೇಲಿರೋ ಸಾಮಗ್ರಿಗಳನ್ನು ಬಳಸಿ ನಿಮಗೆ ಅಡುಗೆ ಮಾಡಿ ತೋರಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನೋಡಿ ನೋಡಿ ಸೂಪರ್ ಅಲ್ವಾ, ಎಷ್ಟು ಸ್ಮೂತಾಗಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ವಾವ್ ಸೂಪರ್. ನೋಡಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದ್ರ ಮೇಲೆ ನಾವು ಟೂಟಿ ಫ್ರೂಟಿನ ನೋಡಿ ಡೆಕೋರೇಟ್ ಮಾಡಿ ಸರ್ವ್ ಮಾಡಿ